ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ, ಭಾರತದ ಎರಡನೇ ಅತ್ಯುನ್ನತ ಹುದ್ದೆ ಯಾವುದು? ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಹುದ್ದೆ. ನೋಡಿ, ಭಾರತ ದೇಶದ ಪ್ರಥಮ ಅತ್ಯುನ್ನತ ಹುದ್ದೆ ಅಂತಂದಾಗ ರಾಷ್ಟ್ರಪತಿ ಹುದ್ದೆ, ಎರಡನೇ ಅತ್ಯುನ್ನತ ಹುದ್ದೆ ಅಂದಾಗ ಉಪರಾಷ್ಟ್ರಪತಿ ಹುದ್ದೆ ಆಗಿರುವಂತದ್ದು. ಎರಡನೇ ಪ್ರಶ್ನೆ, ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ನೀಡಿದ ವಿಧಿ ಯಾವುದು? ಸರಿಯಾದ ಉತ್ತರ 63ನೇ ವಿಧಿ. 63ನೇ ವಿಧಿ. ಮೂರನೇ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ನೋಡಿ, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ನೋಡಿ, ನಂತರ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಎರಡನೇ ಸೆಕೆಂಡ್ ಎಡಿಷನ್ ಪಿಸಿ ಇಂದ ಕೆಎಸ್ ಮೈನ್ಸ್ ವರೆಗೂ ವಿವರಣಾತ್ಮಕವಾಗಿರುವಂತಹ ಒಂದು ಪುಸ್ತಕ ವಿದ್ಯಾರ್ಥಿಗಳೇ. ಇದನ್ನ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ತಗೋಬಹುದು. ನಂತರ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತಿ ವಿದ್ಯಾರ್ಥಿಗಳೇ. ನೋಡಿ, ನಂತರ ನಾಲ್ಕನೇ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಡ್ಯಾಶ್ ಆಗಿ ಕಾರ್ಯನಿರ್ವಹಿಸುತ್ತಾರೆ? ಸರಿಯಾದ ಉತ್ತರ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಐದನೇ ಪ್ರಶ್ನೆ, ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವವರು ಯಾರು? ಸರಿಯಾದ ಉತ್ತರ ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲಾ ಸದಸ್ಯರು. ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಆರನೇ ಪ್ರಶ್ನೆ, ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಸರಿಯಾದ ಉತ್ತರ 35 ವರ್ಷ ವಯಸ್ಸಾಗಿರಬೇಕು. ಏಳನೇ ಪ್ರಶ್ನೆ, ಉಪರಾಷ್ಟ್ರಪತಿ ಹುದ್ದೆಯ ಅಧಿಕಾರಾವಧಿ ಎಷ್ಟು? ಸರಿಯಾದ ಉತ್ತರ 5 ವರ್ಷ ಆಗಿರ್ತದೆ ವಿದ್ಯಾರ್ಥಿಗಳೇ. ಎಂಟನೇ ಪ್ರಶ್ನೆ, ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದ ಎಷ್ಟು ತಿಂಗಳೊಳಗೆ ಆ ಸ್ಥಾನವನ್ನು ತುಂಬಬೇಕು? ಸರಿಯಾದ ಉತ್ತರ 6 ತಿಂಗಳು. ನೋಡಿ, 6 ತಿಂಗಳೊಳಗೆ ಯಾವುದೇ ಒಂದು ಹುದ್ದೆ ಖಾಲಿ ಆಗಲಿ ವಿದ್ಯಾರ್ಥಿಗಳೇ, 6 ತಿಂಗಳೊಳಗಾಗಿ ಒಂದು ಸಾರ್ವತ್ರಿಕ ಚುನಾವಣೆಯನ್ನ ನಡೆಸಬೇಕು. ಯಾಕೆಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ದೇಶ ಮತ್ತು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಒಂದು ನಿಯಮ. 9ನೇ ಪ್ರಶ್ನೆ, ಉಪರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸುವರು? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ನೋಡಿ, ಉಪರಾಷ್ಟ್ರಪತಿಗಳು ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ವಿದ್ಯಾರ್ಥಿಗಳೇ. ನಂತರ 10ನೇ ಪ್ರಶ್ನೆ, ಉಪರಾಷ್ಟ್ರಪತಿಗಳನ್ನು ಪದಚ್ಯುತಗೊಳಿಸುವ ಅಧಿಕಾರ ಯಾರಿಗಿದೆ? ಸರಿಯಾದ ಉತ್ತರ ರಾಜ್ಯಸಭೆಗೆ ಮಾತ್ರ. ನೋಡಿ, ಉಪರಾಷ್ಟ್ರಪತಿಗಳನ್ನ ಪದಚ್ಯುತಗೊಳಿಸುವಂತ ಅಧಿಕಾರ ಯಾರಿಗಿದೆ? ರಾಜ್ಯಸಭೆಗೆ ಮಾತ್ರ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. ನೋಡಿ, 11ನೇ ಪ್ರಶ್ನೆ, ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ಭಾರತದ ಪ್ರಥಮ ಉಪರಾಷ್ಟ್ರಪತಿ ಆಗಿದ್ದಂತವರು. ನೋಡಿ, ನಂತರ 12ನೇ ಪ್ರಶ್ನೆ, 2 ಬಾರಿ ಉಪರಾಷ್ಟ್ರಪತಿಯಾದವರು ಯಾರು? ನೋಡಿ ವಿದ್ಯಾರ್ಥಿ, ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮತ್ತು ಹಮೀದ್ ಅನ್ಸಾರಿ. 2 ಬಾರಿ ಉಪರಾಷ್ಟ್ರಪತಿ ಆಗಿದ್ದಂತವ್ರು ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್ 2 ಬಾರಿ ಆಗಿದ್ರು, ಹಮೀದ್ ಅನ್ಸಾರಿ ಅವರು ಸಹ 2 ಬಾರಿ ಆಗಿದ್ರು ವಿದ್ಯಾರ್ಥಿಗಳೇ. ಹೀಗಾಗಿ ಇಬ್ಬರು ಉಪರಾಷ್ಟ್ರಪತಿಗಳಾಗಿದ್ದಂತವರು 2 ಬಾರಿ. ನೋಡಿ, ನಂತರ 13ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯಪಾಲರಾಗಿ ಉಪರಾಷ್ಟ್ರಪತಿ ಆದವರು ಯಾರು? ಕರ್ನಾಟಕದ ರಾಜ್ಯಪಾಲರಾಗಿ ನಂತರ ಉಪರಾಷ್ಟ್ರಪತಿ ಆದವರು ಅಂದಾಗ ಸರಿಯಾದ ಉತ್ತರ ವಿ ವಿ ಗಿರಿ ಮತ್ತು ಜಿ ಎಸ್ ಪಾಠಕ್. 14ನೇ ಪ್ರಶ್ನೆ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಉಪರಾಷ್ಟ್ರಪತಿ ಆದವರು ಯಾರು? ಸರಿಯಾದ ಉತ್ತರ ಬಿ ಡಿ ಜತ್ರಿ. ನೋಡಿ ವಿದ್ಯಾರ್ಥಿ, ಎರಡು ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ಕರ್ನಾಟಕದ ರಾಜ್ಯಪಾಲರಾಗಿ ಉಪರಾಷ್ಟ್ರಪತಿ ಆದವರು ಯಾರು ಅಂದಾಗ ವಿ ವಿ ಗಿರಿ, ಜಿ ಎಸ್ ಪಾಠಕ್. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಉಪರಾಷ್ಟ್ರಪತಿ ಆದವರು ಅಂದಾಗ ಬಿ ಡಿ ಜತ್ತಿ. 15ನೇ ಪ್ರಶ್ನೆ, ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಕೃಷ್ಣಕಾಂತ್. ನೋಡಿ, ಕೃಷ್ಣಕಾಂತ್ ಅವರು ಅಧಿಕಾರದಲ್ಲಿದ್ದಂತ ಸಮಯದಲ್ಲಿ ಮರಣ ಹೊಂದಂತ ಉಪರಾಷ್ಟ್ರಪತಿ ಆಗಿದ್ದಂತವ್ರು ವಿದ್ಯಾರ್ಥಿಗಳೇ. ನಂತರ 16ನೇ ಪ್ರಶ್ನೆ, ಪ್ರಧಾನಮಂತ್ರಿ ಬಗ್ಗೆ ಮೊದಲು ಪ್ರಸ್ತಾಪಿಸಿದಂತವ್ರು ಯಾರು? ಅಂದ್ರೆ ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ಸಿಡ್ನಿಲೋ ಎಂಬುವರು. 17ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಪ್ರಧಾನಮಂತ್ರಿಗಳು. ನೋಡಿ, ಪ್ರಧಾನಮಂತ್ರಿಗಳೇ ಒಂದು ನೈಜ ಕಾರ್ಯಾಂಗ, ರಾಷ್ಟ್ರಪತಿಗಳು ನಾಮ ಮಾತ್ರ ಅಷ್ಟೇ ವಿದ್ಯಾರ್ಥಿಗಳೇ. ನೈಜ ಕಾರ್ಯಾಂಗ ಅಂದಾಗ ಪ್ರಧಾನಮಂತ್ರಿಗಳು, ನಾಮ ಮಾತ್ರ ಅಧಿಕಾರ ಅಂತಂದಾಗ ರಾಷ್ಟ್ರಪತಿಗಳು. 18ನೇ ಪ್ರಶ್ನೆ, ಪ್ರಧಾನಮಂತ್ರಿ ಹುದ್ದೆ ಮತ್ತು ಮಂತ್ರಿಮಂಡಲದ ರಚನೆಗೆ ಅವಕಾಶ ನೀಡುವ ವಿಧಿ ಯಾವುದು? ಸರಿಯಾದ ಉತ್ತರ 74ನೇ ವಿಧಿ. ನೋಡಿ, ತದನಂತರ 19ನೇ ಪ್ರಶ್ನೆ, ವಿಶ್ವದಲ್ಲಿ ಪ್ರಥಮ ಬಾರಿಗೆ ಕ್ಯಾಬಿನೆಟ್ ವ್ಯವಸ್ಥೆ ಜಾರಿಗೆ ತಂದ ದೇಶ ಯಾವುದು? ಸರಿಯಾದ ಉತ್ತರ ಬ್ರಿಟನ್ ನಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಕ್ಯಾಬಿನೆಟ್ ವ್ಯವಸ್ಥೆ ಜಾರಿಗೆ ತರ್ತಾರೆ. 20ನೇ ಪ್ರಶ್ನೆ, ಪ್ರಧಾನಮಂತ್ರಿಯನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿಗಳು. ನೋಡಿ, ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಅಂದ್ರೆ ಬಹುಮತವನ್ನ ಪಡೆದಂತ ಒಂದು ಪಕ್ಷ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ತದೆ. ಆಯ್ಕೆಯ ಆಧಾರದ ಮೇಲೆ ಶಿಫಾರಸನ್ನ ಮಾಡಿದ ರಾಷ್ಟ್ರಪತಿಗಳು ಇಂಥವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ
ಬೋಧನೆ ಮಾಡಿಕೊಳ್ಳುವುದಕ್ಕೆ ತೆಗೆದುಕೊಳ್ಳುವುದಕ್ಕೆ ಅರ್ಹರವರೇ ಅಂತ ಹೇಳ್ಬಿಟ್ಟು. ಹಾಗಾಗಿ ಪ್ರಧಾನಮಂತ್ರಿ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನೋಡಿ ವಿದ್ಯಾರ್ಥಿ, ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೂ ಹೇಳಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.